ಈ ಸಂಘಕ್ಕೆ ಒಂದು ಜಾಗ ಕೊಡಿ, ಊರಿನಲ್ಲಿ ಒಂದು ಸುಂದರವಾದ ದೇವಸ್ಥಾನ ನಿರ್ಮಿಸ್ತೀವಿ ಅಂತ ನಾವು ಒಂದು ತೀರ್ಮಾನ ಮಾಡಿ ಆಗಿನ ಪುರಸಭಾಧ್ಯಕ್ಷರಾದ ಶ್ರೀರಾಮ್ ಸುಬ್ಬಯ್ಯನವರು ಅವ್ರ ಮೀಟಿಂಗಲ್ಲಿ ಪಾಸ್ ಮಾಡಿ ಸರ್ವಾನುಮತದಿಂದ ಈ ಜಾಗವನ್ನು ಕೊಟ್ಟರು. ನಾವು ನಮ್ಮ ಸಂಘದಿಂದ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ನಮ್ಮ ಕುಲದ ಹಿರಿಯರನ್ನೆಲ್ಲ ಕರೆಸಿ ಈ ಥರ ದೇವಸ್ಥಾನ ಕಟ್ಟಬೇಕು, ತಮ್ಮ ಕೈಲಾಗಿದ್ದ ಧನ ಸಹಾಯ ಮಾಡಿ ಅಂತ ಕೇಳಿಕೊಂಡ್ವು. ಊರಿನ ಎಲ್ಲ ನಮ್ಮ ಹಿರಿಯರು ಆಗಿನ ಕಾಲದ ಮುಖಂಡರೆಲ್ಲ ಸೇರಿ ದೇವಸ್ಥಾನ ತುಂಬ ಸಹಕಾರ ಕೊಟ್ಟರು. ಎಲ್ಲ ತಲಾ ಒಂದೊಂದು ಕೆಲಸ ಒಪ್ಕೊಂಡು ದೇವಸ್ಥಾನ ಕಟ್ಟಿದ್ವಿ. 1978ರಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು. ಆಗಿನ ಕಾಲದಿಂದ ಪೂಜಾ ಪುನಸ್ಕಾರಗಳು ನಡೀತಾ ಇದೆ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಜ್ಯೋತಿ ಮಹೋತ್ಸವ, ಆಮೇಲೆ ಗಿರಿಜಾ ಕಲ್ಯಾಣ, ಚೌಡೇಶ್ವರಿ ಜಯಂತಿ ಮುಂತಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ದೇವಸ್ಥಾನ ಕ್ರಮೇಣ ಕಟ್ಟುವ ಸಲುವಾಗಿ ನಮ್ಮ ಶ್ರೀ ಚೌಡೇಶ್ವರಿ ದೇವಿಯ ಬಲಿ ಬೇಕಾ ಬಲಿ ಬೇಡವಾ ಅಂತ ಒಂದು ಪ್ರಶ್ನೆ ಬರುತ್ತದೆ. ನಮ್ಮ ಮೂಲ ವಿಗ್ರಹವಾದ ಶ್ರೀ ನಂದವರಂ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಲಿ ಮಾಡುವ ಪದ್ಧತಿ ಇರುತ್ತದೆ. ಆ ಪದ್ಧತಿಯನ್ನು ಇಲ್ಲಿ ನಡೆಸಿಕೊಂಡು ಹೋಗಬೇಕಂತ ಕೆಲವರ ಅಭಿಪ್ರಾಯ ಆಗಿರ್ತದೆ. ಆದರೆ ನಮ್ಮ ಹಿರಿಯರು ಬಲಿ ಇಲ್ಲದೆ ಮಾಡಬೇಕು, ಅದು ನಮ್ಮ ಎಲ್ಲ ಕುಲಕ್ಕೆ ಒಳ್ಳೆಯದಾಗುತ್ತದೆ ಅಂತ ಅವಾಗ ಲಾಟ್ರಿ ಮುಖಾಂತರ ಬಲಿ ಇಲ್ಲದೆ ಈ ದೇವಸ್ಥಾನವನ್ನು ಕಟ್ಟಡಲಾಗುತ್ತದೆ. ನಮ್ಮ ಚೌಡೇಶ್ವರಿ ದೇವಿ ಪ್ರತಿಷ್ಠೆ ಆಗಿದ್ದು ಶಾಂತಿ ಪ್ರತಿಷ್ಠೆ ಆಗಿರುತ್ತದೆ. ಇಲ್ಲಿ ಬಲಿ ಪದ್ಧತಿ ಇರುವುದಿಲ್ಲ. ಅದಾದ ನಂತರ 1978ರಲ್ಲಿ ಶ್ರೀ ಶಿವಕುಮಾರ ಸ್ವಾಮಿಗಳ ಅಮೃತ ಹಸ್ತಗಳಿಂದ ನಮ್ಮ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮ ಆಗುತ್ತದೆ. ಅಂದಿನಿಂದ ಇಂದಿನವರೆಗೂ ಎಲ್ಲ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ನಮ್ಮ ಕುಲಸ್ಥರು ನಡೆಸಿಕೊಂಡು ಬಂದಿರುತ್ತದೆ. ಅದಾದ ನಂತರ 1985ರಲ್ಲಿ ದೇವಸ್ಥಾನದ ಖರ್ಚು ವೆಚ್ಚಗೆ ಕಮ್ಮಿ ಆಗೋದರಿಂದ ನಮ್ಮ ಸಂಘದ ಸದಸ್ಯರು ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಲು ನಿರ್ಧರಿಸುತ್ತಾರೆ. ಆ ಕಲ್ಯಾಣ ಮಂಟಪವನ್ನು 1975ರಲ್ಲಿ ಜಾಗವನ್ನು ಖರೀದಿಸಿ 1992ರಲ್ಲಿ ಕಟ್ಟಲು ಪ್ರಾರಂಭಿಸುತ್ತಾರೆ. 1997ರಲ್ಲಿ ಕಲ್ಯಾಣ ಮಂಟಪವನ್ನು ಪೂರ್ಣವಾಗಿ ಅದು ಇಂದಿನವರೆಗೂ 26 ವರ್ಷ ಆಗಿದೆ, 28 ವರ್ಷ ಆಗಿದೆ. 28 ವರ್ಷದಿಂದ ಸತತವಾಗಿ ನಡೆದು ಅದರ ಆದಾಯ ಮೇಲೆಗೆ ನಮ್ಮ ದೇವಸ್ಥಾನವನ್ನು ನಡೆಯುತ್ತದೆ. ಪೂರ 48ನೇ ಜರ್ನಿಯಲ್ಲಿ ನಮ್ಮದು ಮುಖ್ಯವಾಗಿ ಚೌಡೇಶ್ವರಿ ದೇವಿ ಜ್ಯೋತಿ ಉತ್ಸವಗಳನ್ನು ಯುಗಾದಿ ಹಬ್ಬದ ದಿನ ನಡೆಯುತ್ತದೆ. ಆವತ್ತು ಸುಮಾರು ಒಂದು 25,000-30,000 ಜನರು ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದಾದ ನಂತರ ಜಯಂತಿ ಬಂದು ಅಮ್ಮನವರ ಹುಟ್ಟಿನ ಹಬ್ಬವನ್ನು ಜಯಂತಿಯಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಸುಮಾರು 10-15 ದಿನ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಆವತ್ತು ವಿಜೃಂಭಣೆಯಿಂದ ಪೂಜೆಗಳು ನಡೆಯುತ್ತದೆ. ಇದಾದ ನಂತರ ನವರಾತ್ರಿ 9 ದಿನ ನವರಾತ್ರಿಗಳನ್ನು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಹೆಂಗೆ ನಡೆಯುತ್ತದೆ ಹಂಗೆ ಇಲ್ಲೂ ನಡೆದುಕೊಂಡು ಬರ್ತಾ ಇರ್ತಾರೆ. ಅದಾದ ನಂತರ ಗಿರಿಜಾ ಕಲ್ಯಾಣವನ್ನು ನಡೀತದೆ. ಹಿಂಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆದು ವಿಜೃಂಭಣೆಯಿಂದ ಸತತವಾಗಿ 48 ವರ್ಷದಿಂದ ನಡೆದುಕೊಂಡು ಬಂದಿರುತ್ತಾರೆ. 78 ವರ್ಷಗಳ ಕಾಲ ಹಿಂದೆ ನಿರ್ಮಿಸಿದ ದೇವಸ್ಥಾನ ಮತ್ತು ಇದು ನಿರ್ವಿಕಾರವಾಗಿ ಇವತ್ತಿನವರೆಗೂ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಇದಕ್ಕೋಸ್ಕರ ಶ್ರಮೆ ವಹಿಸಿ ಇವತ್ತಿನವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿರುವುದರಿಂದ ನಾನು ಈ ದೇವಸ್ಥಾನ ಕಟ್ಟುವಾಗ ಚಿಕ್ಕ ಮಗುವಾಗಿದ್ದೆ. ಇವತ್ತಿನವರೆಗೂ ಅಮ್ಮ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳನ್ನು ಇವತ್ತಿನವರೆಗೂ ತುಂಬ ಭಕ್ತಿಯಿಂದ ಎಲ್ಲರೂ ಸೇವಿಸಿರುವುದರಿಂದ ನಮಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ ಎಂದು ನಾನು ಹೇಳ ಬಯಸುತ್ತೇನೆ. ನಮ್ಮ ಸಂಘ ತೊಗಟ ಸಂಘ ವೀರ ಎಲ್ಲರೂ ಇದಕ್ಕೋಸ್ಕರ ಎಲ್ಲವನ್ನು ಪಕ್ಕಕ್ಕಿಟ್ಟು ದೇವಸ್ಥಾನ ಪೂಜೆ ಎಂದರೆ ಮಾತ್ರ ಎಲ್ಲರೂ ಮುಂದೆ ಬಂದು ನಿಂತು ಭಕ್ತಿ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದಕ್ಕೋಸ್ಕರ ಅವರೆಲ್ಲರೂ ತುಂಬ ಶ್ರಮೆ ವಹಿಸಿ ಇಷ್ಟು ವರ್ಷ ಅವರ ಕಷ್ಟವನ್ನು ಈ ರೀತಿ ಈ ಮಟ್ಟಕ್ಕೆ ತಂದಿರುವುದು ನಮ್ಮ ಯಲಹಂಕ ನಗರಕ್ಕೆ ಇದು ಒಳ್ಳೆಯ ಹೆಸರನ್ನು ತಂದಿದೆ. 49 ವರ್ಷದ ಹಿಂದೆ ಇದು ಚಿಕ್ಕದಾಗಿ ಸ್ಥಾಪನೆ ಮಾಡಿದರು. ಇದನ್ನೇ ನಮ್ಮ ಸಂಘದ ಎಲ್ಲ ನಮ್ಮ ಕುಲ ಬಾಂಧವರೆಲ್ಲ ಸೇರಿ ವರ್ಷ ಇಂಪ್ರೂವ್ಮೆಂಟ್ ಮಾಡಿ ಈಗ ಮೊನ್ನೆ ತಾನೇ 49 ವರ್ಷ ಪೂರ್ಣ ಆಗಿದೆ ಅಂತ ಮತ್ತೆ ನಮ್ಮ ದೇವಸ್ಥಾನ ಮತ್ತೆ ಕಳಶ ಸ್ಥಾಪನೆ ಮಾಡಿ ತುಂಬ ವಿಜೃಂಭಣೆಯಿಂದ ಕುಂಭಾಭಿಷೇಕ ಮಾಡಿ 184 ಜ್ಯೋತಿಗಳು ಮಾಡಿ ಉತ್ಸವ ಮಾಡಿ ನಮ್ಮ ಊರಿಗೆಲ್ಲ ಒಳ್ಳೆಯದಾಗಲಿ, ನಮ್ಮ ನೇಕಾರ ಕುಲ ಬಾಂಧವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ
ತುಂಬ ಚೆನ್ನಾಗಿ ನಮ್ಮ ಈ ಸಂಘದ ಪದಾಧಿಕಾರಿಗಳೆಲ್ಲ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಈ ಚೌಡೇಶ್ವರಿ ತಾಯಿಯ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ ಮತ್ತು ನಮಗೆಲ್ಲ ತುಂಬ ದೇವಿಯ ಮಹಿಮೆ ನಮಗೆಲ್ಲ ತುಂಬ ಗೊತ್ತಾಗಿದೆ. ಆದ್ದರಿಂದ ಎಲ್ಲೆಲ್ಲಿಂದನೋ ಈಗ ನಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಬೇರೆ ಸ್ಥಳಗಳಿಂದ ಊರುಗಳಿಂದ ಮತ್ತು ಬಂದು ಇಲ್ಲಿ దేవర కృపేಗೆ ఆశీర్వాద తಗೊಂಡು ಹೋಗ್ತಿದ್ದಾರೆ. ఈ దేవస్థానంలో ఉగాది మహోత్సవాలు కానీ మరియు దసరా నవరాత్రులు మళ్ళీ బాగా జరుగుతుంది. ఎక్కడెక్కడి నుంచో భక్తులు వస్తారు అక్కడికి. మరియు ఇక్కడ దేవస్థానంలో అమ్మవారి మహిమ చాలా బాగుంది. మనము కోరికలు కోరుకుంటే ఏవన్నా కానీ నెరవేరుతాయి. అలా మహిమ ఉంది ఇక్కడ. చాలా ఎప్పుడైనా కానీ బాగా ఉత్సవాలు బాగా జరుగుతాయి. ఉగాది ఉత్సవాలు కానీ దసరా ఉత్సవాలు కానీ బాగా జరుగుతాయి. నవరాత్రుల్లో అమ్మవారిని బాగా అలంకరణలు కానీ అన్నీ బాగా జరుగుతాయి. చిన్నప్పటి నుంచి ఇక్కడే పుట్టి ఇక్కడే పెరిగి అన్నీ ఇక్కడే జరిగినాయి. పుట్టినప్పుడు ఇంకా దేవస్థానం చూస్తూ ఉన్నాము. అమ్మవారి మహిమ, గణేశప్ప, సుబ్రహ్మణ్య స్వామి అందరూ ఇక్కడే ప్రతిష్టాపన అయ్యి పూజలు బాగా చేసుకుంటా ఉన్నారు. మంగళవారము శుక్రవారము ప్రత్యేకంగా పూజలు జరుగుతాయి. మంగళవారం సుబ్రహ్మణ్య స్వామికి పూజలు చేస్తారు, శుక్రవారం అమ్మవారికి. శుక్రవారం సాయంకాలం వచ్చి మేమంతా ఇక్కడ లలితా సహస్రనామ పాడతాము. సో మాది గ్రూప్ అయ్యి ఒక 6 months అవుతోంది. దీని పేరు వచ్చేసి చౌడేశ్వరి గాన బృంద. ఇక్కడికి వచ్చి మేము ప్రతి పండగలకి అన్నిటికీ వచ్చి మేము లలితా సహస్రనామ అమ్మవారి పాటలన్నీ పాడి దేవుణ్ణి ఆరాధిస్తూ ఉంటామన్నమాట. సో అందరూ కోరుకునే కోరికలన్నీ కోరుకొని ఇక్కడ నెరవేరుతాయి. కాబట్టి మీరు కూడా వచ్చి దేవస్థానంలో భాగవహిసి అమ్మవారి కృప మీకు పొందాలని నేను మనస్ఫూర్తిగా కోరుకుంటాను. ముందటి నుంచి ఇక్కడ గుడికి బాగా వచ్చి బాగుండాము. మేమంతా అమ్మవారి దయ నుంచి మేమందరూ సంతోషంగా ఉండాము. మాకు ఏ ఇబ్బందులు లేవు. దేవుడు అంతా బాగా చల్లగా చూస్తుంది. పూజలు అంతా బాగా చేస్తాము. మా గ్రూప్ అంతాను బాగా మంచి పిల్లలు అందరూ బాగా సహకరిస్తారు. మా ఇంట్లో వాళ్ళకి రాకుండా ఉండే వాళ్ళకి కూడా వాళ్ళు బాగా హెల్ప్ చేస్తారన్నమాట. కాబట్టి మాకందరికీ ಸಂತೋಷ చాలా ಬಾಗುಂಟಾಂ మేము. ನಾನಿಲ್ಲಿ ಚೌಡೇಶ್ವರಿ ದೇವಸ್ಥಾನದಿಂದ 1 ತಿಂಗಳಾಯಿತು ನಾನು ಲಲಿತ ಸಹಸ್ರನಾಮ ಜಾಯ್ನ್ ಆಗಿ. ಬಟ್ ಇದು ಲಲಿತ ಸಹಸ್ರನಾಮ ನಮಗೆ ಡೈಲಿ ಓದ್ತಾ ಇದ್ದರೆ ನಮಗೆ ಸ್ವಲ್ಪ ಮನಃಶಾಂತಿ, ಸ್ವಲ್ಪ ಸುಖ, ಶಾಂತಿ, ಆನಂದ ಎಲ್ಲ ಪ್ರಾಪ್ತಿಯಾಗುತ್ತೆ. ಎಲ್ಲರೂ ಲಲಿತ ಸಹಸ್ರನಾಮ ದಿನ ಓದಿದರೆ ಅವ್ರಿಗೆ ತುಂಬ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ.